ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೆಂಗಳೂರಿನಲ್ಲಿ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಹೆಂಗೆ ಹಳ್ಳ ಹಿಡಿದಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ನಮ್ಮ ಕ್ಲಿನಿಕ್. ಈ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಲಿನಿಕ್ ಅನ್ನುವಂಥ ಒಂದು ಯೋಜನೆಯನ್ನ ತಂದರು. ಈ ದುರ್ಬಲ ವರ್ಗದವರಿಗೆ, ದಿನಗೂಲಿ ನೌಕರರುಗಳಿಗೆ ಇವರಿಗೆಲ್ಲ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ ಅಂತೇಳಿ ಅದರಲ್ಲಿ ಕೆಲ ಸೇವೆಗಳನ್ನು ಒದಗಿಸ್ತೀವಿ ಅಂತ ಶುರು ಮಾಡಿದ್ರು. 100ಕ್ಕಿಂತ ಹೆಚ್ಚು ಇದಾವೆ ಅಂತ ಕಾಣಿಸುತ್ತೆ ಬೆಂಗಳೂರಿನಲ್ಲಿ. ಹೆಂಗೆ ಹಳ್ಳ ಹಿಡಿದಿದೆ ಅಂತ ಒಂದು TV9 ರಿಯಾಲಿಟಿ ಚೆಕ್ ಮಾಡಿದ್ರೆ ವೈದ್ಯರಿಲ್ಲ, ನರ್ಸ್ಗಳು ಬರ್ತಿಲ್ಲ, ಮೆಡಿಸಿನ್ ಸಿಗ್ತಿಲ್ಲ. ನಮ್ಮ ಕ್ಲಿನಿಕ್ ಅಂತ ನಂಬಿ ಏನಾದ್ರೂ ಬಡವರು ಅಲ್ಲಿಗೆ ಹೋದ್ರೆ ಅಲ್ಲಿ ಏನೂ ಚಿಕಿತ್ಸೆ ಇಲ್ಲ. ರೋಗಿಗಳೆಲ್ಲ ಪರದಾಡ್ತಿದ್ದಾರೆ ಅಲ್ಲಿಗೆ ಹೋದಂಥವ್ರು. ಬೆಳಗ್ಗೆ 11 ಗಂಟೆ ಆದರೂ ವೈದ್ಯರುಗಳು ಕ್ಲಿನಿಕ್ಗೆ ಬರ್ತಾ ಇಲ್ಲ. ನೋಡಿ, ಇದು ಓಕ್ಲಿಪುರಂನಲ್ಲಿರುವಂಥ ನಮ್ಮ ಕ್ಲಿನಿಕ್. ಯಾವಾಗ ಹೋಗಿ ಖಾಲಿ ಹೊಡಿತಾ ಇರುತ್ತೆ ಅಂತಾನೆ ಏನು ರೋಗಿಗಳಿಲ್ಲ ಅಂತಲ್ಲ, ರೋಗಿಗಳು ಹೋಗ್ತಾರೆ. ವೈದ್ಯರೇ ಇಲ್ಲ ಅಂತಂದರೆ ರೋಗಿಗಳಿಗೇನು ಕೆಲಸ? ಹಾಗಾಗಿ ರೋಗಿಗಳು ಹೋಗ್ತಾ ಇಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಅಂತ ನೇಮಕ ಆದಂಥವರು ಇಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದಾರಂತೆ. ಲೋವರ್ ಡಿವಿಷನ್ ಆಗಿ ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಬಡವರ ಪಾಲಿನ ನಮ್ಮ ಕ್ಲಿನಿಕ್ ಯೋಜನೆಗೆ ಹೆಂಗೆ ಗ್ರಾಣ ಹಿಡಿದಿದೆ. ಸಂಬಳ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಪಾಪ ಇದು ಒಂದು ರೀಸನ್ನು. ವೈದ್ಯರು, ನರ್ಸ್ಗಳು ಸರಿಯಾಗಿ ಸಂಬಳ ಕೊಡ್ತಿಲ್ಲ, ನಾವ್ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು, ಹೊಟ್ಟೆಪಾಡು ಅನ್ನುವಂಥ ರೀತಿಯಾಗಿ ಅವ್ರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ವೈದ್ಯರು ಇಲ್ಲ. ಆಮೇಲೆ 12 ರೀತಿಯಾದಂಥ ಸೇವೆಗಳನ್ನು ಏನೋ ಕೊಡ್ತೀವಿ ಅಂತ ಹೇಳ್ಕೊಂಡು ಗರ್ಭಿಣಿಯರಿಗೆ ಅನುಕೂಲ ಆಗುತ್ತೆ, ತುರ್ತು ಚಿಕಿತ್ಸೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಹಿಂಗೆಲ್ಲ ಹೇಳಿದ್ರು. ಯಾರು? ಡಾಕ್ಟರ್ ಕೆ ಸುಧಾಕರ್, ಹಿಂದೆ ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ. ಅವರು ಕೂಡ ಏನೋ ದೂರದೃಷ್ಟಿ ಕೊರತೆ ಇತ್ತು ಅಥವಾ ಈಗಿನ ಸರ್ಕಾರದ ಸರಿಯಾಗಿ ನಿರ್ವಹಿಸದೇ ಇರುವಂಥ ರೀತಿಯಾದಂಥ ನಡವಳಿಕೆನೋ ಗೊತ್ತಿಲ್ಲ, ಹಿಂಗಾಗೋಗಿದೆ. ವಿನಯ್, ನಮ್ಮ ಪ್ರತಿನಿಧಿ, ಓಕ್ಲಿಪುರಂ ಬಳಿ ಇರುವಂಥ ನಮ್ಮ ಕ್ಲಿನಿಕ್ನ ಅವ್ಯವಸ್ಥೆ ಏನೇನು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಬಡ ಜನರಿಗೆ ತಮ್ಮ ಏರಿಯಾಗಳಲ್ಲೇ ತುರ್ತು ಚಿಕಿತ್ಸೆಯನ್ನು ನೀಡಬೇಕು ಅನ್ನೋ ಕಾರಣಕ್ಕಾಗಿ ರಾಜಧಾನಿಯ ಬೆಂಗಳೂರಿನ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ನಮ್ಮ ಕ್ಲಿನಿಕ್ಗಳನ್ನು ಓಪನ್ ಮಾಡಲಾಗಿತ್ತು. ಹಾಗಾದ್ರೆ ನಿಜಕ್ಕೂ ಕೂಡ ಇವತ್ತಿಗೂ ಆ ನಮ್ಮ ಕ್ಲಿನಿಕ್ಗಳ ಫೆಸಿಲಿಟೀಸ್ಗಳು ಹೇಗಿದೆ, ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ವೈದ್ಯಕೀಯ ಸಿಬ್ಬಂದಿಗಳು ಇರ್ತಾರಾ, ಸರಿಯಾದ ಸಮಯಕ್ಕೆ ಓಪನ್ ಆಗುತ್ತಾ, ಎಲ್ಲ ವಿಚಾರಗಳ ಕುರಿತು TV9 ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಓಕ್ಲಿಪುರಂ ಅಲ್ಲಿರುವಂತಹ ನಮ್ಮ ಕ್ಲಿನಿಕ್ ನಾವು ತೋರಿಸ್ತಾ ಇದ್ದೀವಿ. ಇದನ್ನ ಕಳೆದ 2 ದಿವಸಗಳ ಹಿಂದೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರೇ ಓಪನ್ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತಹ ನಮ್ಮ ಕ್ಲಿನಿಕ್ ಕಳೆದ ಕೆಲ ದಿನಗಳಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳು, ಆರೋಪಗಳು ನಮ್ಮ ಕ್ಲಿನಿಕ್ಗಳ ಮೇಲೆ ಕೇಳಿ ಬರ್ತಾ ಇದೆ. ಒಂದು ಕಡೆ ವೈದ್ಯಾಧಿಕಾರಿಗಳು ಇರೋದಿಲ್ಲ, ವೈದ್ಯರು ಸಾಕಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ, ನರ್ಸಿಂಗ್ ಸ್ಟಾಫ್ ಇಲ್ಲ. ಜೊತೆಗೆ ಸದ್ಯಕ್ಕೆ ಈ ಒಂದು ನಮ್ಮ ಕ್ಲಿನಿಕ್ಗಳಲ್ಲಿರುವಂತಹ ಲ್ಯಾಬ್ ಟೆಕ್ನಿಷಿಯನ್ಸ್ಗಳನ್ನು ಕೂಡ ಲೋವರ್ ಡಿವಿಷನ್ ಕ್ಲರ್ಕ್ ಆಗಿ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಅನ್ನೋಂತಹ ಆರೋಪವನ್ನ ಸ್ವತಃ ಈ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಆರೋಗ್ಯ ಸಚಿವರ ಗಮನಕ್ಕೆ ತಂದಿದ್ರು. ಇದಾದ ಬಳಿಕ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಜೊತೆಗೆ ಹೀಗೆಲ್ಲ ಇದೆ ಅನ್ನೋಂಥದ್ದನ್ನ ನಾವು ಕೂಡ ರಿಯಾಲಿಟಿ ಚೆಕ್ ಅನ್ನು ತೋರಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮೇಲೆ, KC ಜನರಲ್ ಆಗಿರ್ಬೋದು, ವಿಕ್ಟೋರಿಯಾ ಆಗಿರ್ಬೋದು, ಬೌರಿಂಗ್ ಆಗಿರ್ಬೋದು, ಇಂಥ ದೊಡ್ಡ ಆಸ್ಪತ್ರೆಗಳ ಮೇಲೆ ಉಂಟಾಗುವಂತಹ ಬರ್ಡನ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ಜೊತೆಗೆ ತುರ್ತು ಎಮರ್ಜೆನ್ಸಿ ಏನಿದಾವೆ ಈ ಚಿಕಿತ್ಸೆಗಳು ಜನರಿಗೆ ತಮ್ಮ ವಾರ್ಡ್ಗಳಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಓಪನ್ ಆಗಿರುವಂತಹ ನಮ್ಮ ಕ್ಲಿನಿಕ್ಗಳು ಸದ್ಯಕ್ಕೆ ನೋಡಬಹುದು. ಇನ್ನೂ 9 ಗಂಟೆ 15 ನಿಮಿಷ ಆದರೂ ಕೂಡ ಯಾರು ವೈದ್ಯರು ಇನ್ನೂ ಬಂದಿಲ್ಲ, ಸಂಬಂಧಪಟ್ಟಂತ ವೈದ್ಯರು ಕೂಡ ಇಲ್ಲ, ಜೊತೆಗೆ ಸಪೋರ್ಟಿಂಗ್ ನರ್ಸಿಂಗ್ ಸ್ಟಾಫ್ಗಳು ಕೂಡ ಇನ್ನೂ ಬಂದಿಲ್ಲ. ಇಲ್ಲಿರುವಂತಹ ಇನ್ಚಾರ್ಜ್ಗಳೇನಿದ್ದಾರೆ ಇದನ್ನ ಓಪನ್ ಮಾಡಿದ್ದಾರೆ. ರೋಗಿಗಳು ಕೂಡ ಬಂದಿದ್ದಾರೆ, ಈಗ ಆಲ್ರೆಡಿ ವೇಟಿಂಗ್ ಕಾಯ್ತಾ ಇದ್ದಾರೆ, ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಮಾತಾಡ್ಸೋಣ. ಸರ್, ತಾವು ಏನ್ ಚಿಕಿತ್ಸೆಗೆ ಬಂದಿದ್ರಿ? ಇದು 2 ದಿವಸಗಳಿಂದ ಓಪನ್ ಆಗಿದೆ. ಹೌದು ಸರ್, ನಾವು BP ಚೆಕಪ್ ಅಂತ ಇದ್ದೀವಿ ಸರ್. ನಿನ್ನಿಂದ ಬರ್ತಾ ಇದ್ದೀನಿ ಸರ್. ಓಕೆ, ಚೆನ್ನಾಗಿ ನೋಡ್ಕೊಂತಾರೆ. ಓಕೆ, ಬಟ್ ಈಗ ಎಷ್ಟು ಗಂಟೆಗೆ? ಇದು 9 ಗಂಟೆಗೆ ಓಪನ್ ಆಗ್ಬೇಕು ನಮ್ಮ ಕ್ಲಿನಿಕ್. ಡಾಕ್ಟರ್ ಬಂದಿದ್ದಾರಾ ಇಲ್ಲಿ? ನೋಡ್ತಾ ಇದ್ದೀರಾ? ಇನ್ನ ಇಲ್ಲ ಅನ್ಕಾಣ ಸರ್. ಡಾಕ್ಟರ್ ಇನ್ನೂ ಬಂದಿಲ್ಲ? ಯಾರು ಬಂದಿಲ್ಲ. ನಮ್ಗೆ ಚೆಕಪ್ ಮಾಡೋರ್ನ ಬಂದಿಲ್ಲ. ಅದು ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲ, ಒಬ್ಬರು ನರ್ಸ್ ಬಿಟ್ರೆ ಇನ್ ಯಾರು ಇಲ್ಲ ಇಲ್ಲಿಗ? ಯಾರಿಲ್ಲ, ಒಬ್ರು ಕೆಲಸದವ್ರು ಮಾತ್ರ ಬಂದಿದ್ದಾರೆ. ಕೆಲಸದವರು ಒಬ್ಬರಿದ್ದಾರೆ. ಈಗ ನಿಮಗಿದೇನಂದ್ರೆ ಎಮರ್ಜೆನ್ಸಿಗೆ ನಿಮ್ಮ ಏರಿಯಾದಲ್ಲಿ ನಿಮಗೆ ತುರ್ತಾಗಿ ಸಿಗಬೇಕು, ದೂರದಲ್ಲಿರುವಂತ ಆಸ್ಪತ್ರೆಗೆ ಹೋಗಬಾರ್ದು ಅಂತ. ಬಟ್ ಈಗ ನೀವು ಕೆಲಸ ಎಷ್ಟು ಒಂದು 10 ನಿಮಿಷದಿಂದ ಕಾಯ್ತಾ ಇದ್ದೀರಾ? ಈ ಒಂದು 10 ನಿಮಿಷ ಕಾಯ್ತಾ ಇದ್ದೀರಾ, ಬಟ್ ಬಂದಿಲ್ಲ. ಇನ್ನ ಬಂದಿಲ್ಲ. ನಿಮ್ ಸಚಿವರ ಉದ್ದೇಶ ಏನಂದ್ರೆ ತುರ್ತಾಗಿ ಚಿಕಿತ್ಸೆ ಸಿಗಬೇಕು ಅನ್ನೋದಕ್ಕೋಸ್ಕರ ಓಪನ್ ಮಾಡಿರೋದು ಇದು. ಚೆನ್ನಾಗಿ ನೋಡ್ಕೊಂತಾರೆ, ಪರವಾಗಿಲ್ಲ. ಅಲ್ಲ, ಅವ್ರ ಉದ್ದೇಶ ಇರೋದು ಸಿಗಬೇಕು ಅಂತ. ಬಟ್ ವೈದ್ಯರೇ ಇಲ್ಲಲ್ಲ ಇನ್ನು.
ನಾವು ಇನ್ನೂ ಏನು ಗೊತ್ತಿಲ್ಲ, ಬರ್ಬೇಕಂತ ಕನಸು. ಓಕೆ, ವೈದ್ಯರಿಗೋಸ್ಕರ ಕಾಯ್ತಾ ಇದ್ದೀರಿ. ಆಯ್ತಾ ಇದೆಯಾ? ಸದ್ಯಕ್ಕೆ ಸ್ಥಿತಿಗತಿಗಳು ಹೇಗಿದೆ ಅಂದ್ರೆ ಇಲ್ಲಿ ಒಂದು ಸರಿಯಾದ ಸಮಯಕ್ಕೆ ವೈದ್ಯರು ಬರ್ತಾ ಇಲ್ಲ, ಮತ್ತೊಂದು ಕಡೆ ಸ್ಟಾಫ್ ನರ್ಸ್ಗಳಿಲ್ಲ, ಸರಿಯಾದ ಸಮಯಕ್ಕೆ ಬರಬೇಕಾಗಿರುವಂತಹ ವೈದ್ಯರು ಕೂಡ ಬರ್ತಾ ಇಲ್ಲ. ಒಂದು ಕಡೆ ಸಾಕಷ್ಟು ವೈದ್ಯರ ಕೊರತೆ ಇದೆ, ಇರುವಂತಹ ಲ್ಯಾಬ್ ಟೆಕ್ನಿಷಿಯನ್ಸ್ಗಳನ್ನ ಲೋವರ್ ಡಿವಿಷನ್ ಕ್ಲರ್ಕ್ಗಳಾಗಿ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ, ವೇತನ ಕಡಿಮೆ ಇದೆ, ಹೀಗಾಗಿ ಸಾಕಷ್ಟು ನರ್ಸ್ಗಳು ಕೂಡ ಬರ್ತಾ ಇಲ್ಲ. ಓಕುಳಿಪುರಂನ ಶೇಷಾದ್ರಿಪುರಂ ಅದು ಕೇವಲ 2 ದಿವಸಗಳಿಂದ ಓಪನ್ ಆಗಿರುವಂಥದ್ದು. ಖುದ್ದು ಸಚಿವರು, ಆರೋಗ್ಯ ಸಚಿವರು ಬಂದು ಉದ್ಘಾಟನೆ ಮಾಡಿರುವಂಥದ್ದು. 9 ಗಂಟೆಗೆ ಕೆಲಸ ನಿರ್ವಹಿಸಬೇಕು, ಡಾಕ್ಟರ್ ಬರಬೇಕು, ಆದ್ರೆ 9:30 ಆದ್ರೂ ಕೂಡ ಇನ್ನು ವೈದ್ಯರು ಇಲ್ಲ, ಸಿಬ್ಬಂದಿಗಳು ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಕ್ಲಿನಿಕ್ಗಳು ಇದೇ ರೀತಿಯಾಗಿ ಕಂಡು ಬರ್ತಾ ಇರೋದು ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.